ಉಪಯುಕ್ತ ವಸ್ತುಗಳ ಮಾರಾಟ 7.51 ಲಕ್ಷ, ಅನುಪಾತ ಒಟ್ಟು ಆದಾಯಕ್ಕೆ 0.72 ಲಕ್ಷ. ಸಕ್ಕರೆ ವಿತರಣಾ ನಷ್ಟ 279.63, ಅನುಪಾತದ ಒಟ್ಟು ವೆಚ್ಚ 86.32. ಸಿಬ್ಬಂದಿ ವೆಚ್ಚ 7.85 ಲಕ್ಷ, ಅನುಪಾತದ ಒಟ್ಟು ವೆಚ್ಚ 2.43. ಆಡಳಿತಾತ್ಮಕ ವೆಚ್ಚ 25.95, ಅನುಪಾತದ ವೆಚ್ಚ 7.27. ಮೈತರಾಗಿರ್ತಕ್ಕಂಥ ಸಹಾಯಧನವನ್ನು 6.65 ಲಕ್ಷ, ಅನುಪಾತದ ಒಟ್ಟು ವೆಚ್ಚ 2.05. ಆತ್ಮಹತ್ಯೆ ಸಹಾಯಧನ 1.5 ಲಕ್ಷ, ಅನುಪಾತದ ವೆಚ್ಚ 0.46. ಶಾಸನಬದ್ಧ ತೆರಿಗೆ ಮತ್ತು ಶುಲ್ಕ ಇತ್ಯಾದಿ 4.77 ಲಕ್ಷ, ಅನುಪಾತದ ಒಟ್ಟು ವೆಚ್ಚ 4.44. 1.44. ನಗದು ಲಾಭ 722.13 ಲಕ್ಷ, ಅನುಪಾತದ ಒಟ್ಟು 69.1 ಲಕ್ಷ. ಯೋಜನೆಯ ಸಾಲ ಮತ್ತು ಬಡ್ಡಿ 112 ಲಕ್ಷ, ಅನುಪಾತದ ಒಟ್ಟು ವೆಚ್ಚ 10.68 ಲಕ್ಷ. ಬಡ್ಡಿ ಪಾವತಿ ನಂತರ ಉಳಿಕೆ 610.13 ಲಕ್ಷ, ಅನುಪಾತದ ಒಟ್ಟು ಆದಾಯಕ್ಕೆ 58.42. ಸವಕಳಿ 783.7 ಲಕ್ಷ, ಅನುಪಾತದ ಒಟ್ಟು 74.62 ಲಕ್ಷ. ಈ ವರ್ಷದ ಕಾರ್ಖಾನೆ ಲೀಸ್ ಬಾಡಿಗೆ, ಠೇವಣಿ ಮೇಲೆ ಬಡ್ಡಿ ಮತ್ತು ನಿರುಪಯುಕ್ತ ಸಾಮಾನುಗಳ ಮಾರಾಟದಿಂದ ಸೇರಿ ಒಟ್ಟು 1,048.47 ಲಕ್ಷ ಆದಾಯದ ಮೂಲವಾಗಿರುತ್ತದೆ. ಇದರಲ್ಲಿ ಸಕ್ಕರೆ ವಿತರಣಾ ನಷ್ಟ ಹಾಗೂ ಆಡಳಿತಾತ್ಮಕ ವೆಚ್ಚ 326.36 ಲಕ್ಷ ಹೊಂದಲಾಗಿದೆ. 722.13 ಲಾಭಗಳಿಸುತ್ತದೆ. ಇದು ಒಟ್ಟು ಆದಾಯದ ಪ್ರತಿಶತ 69.10 ಆಗಿರುವುದನ್ನು ತಮ್ಮ ಗಮನಕ್ಕೆ ತರುತ್ತೇನೆ. ಅದರಂತೆ ಉತ್ಪಾದನಾ ಸಾಮರ್ಥ್ಯ ಹೆಚ್ಚಳ, ಸಾಲದ ಮೇಲಿನ ಬಡ್ಡಿ ರೂಗಳಲ್ಲಿ 112 ಲಕ್ಷ ಪಾವತಿಸಲಾಗಿದೆ. 610.13 ಲಕ್ಷ ನಗದು ಲಾಭವನ್ನು ಗಳಿಸಿರುತ್ತದೆ. ಇದು ಒಟ್ಟು ಆದಾಯದ ಪ್ರತಿಶತ 58.42 ಆಗಿರುತ್ತದೆ. ಇದನ್ನು ತಿಳಿಸಲು ಅತ್ಯಂತ ಆನಂದವಾಗುತ್ತದೆ ಮತ್ತು ಸಹಕಾರಿ ಕ್ಷೇತ್ರ ಮತ್ತು ಕಾರ್ಪೊರೇಟ್ ವಲಯಗಳಲ್ಲಿ ಸಕ್ಕರೆ ಉದ್ಯಮಗಳಲ್ಲಿ ಪ್ರಥಮ ಸ್ಥಾನ ಇರುವುದನ್ನು ತಮ್ಮ ಗಮನಕ್ಕೆ ತರಬಯಸುತ್ತೇನೆ. 1.73 ಕೋಟಿ ನಿವ್ವಳ ನಷ್ಟ ಅನುಭವಿಸುತ್ತಿದೆ. ಇದನ್ನು ಸವಕಳಿ ನಂತರದ ನಷ್ಟವೆಂದು ಹೇಳಬಹುದಾಗಿದೆ. ಇದರಿಂದ ಅಂದಾಜು 100 ಲಕ್ಷಗಳ ಆದಾಯ ತೆರಿಗೆ ಉಳಿತಾಯವಾಗುತ್ತದೆ ಅಂದಾಜಿಸಲಾಗಿದೆ. ಈ ರೀತಿ ಆಂತರಿಕ ಶಿಸ್ತು ಮತ್ತು ಅನುತ್ಪಾದನಾ ವೆಚ್ಚಗಳನ್ನು ನಿಯಂತ್ರಣದಿಂದ ಕಳೆದ ಸಾಲಿನಲ್ಲಿ ಪ್ರಸ್ತುತ ವರ್ಷದಲ್ಲಿ ಶೇಕಡಾ 1.64 ಕೋಟಿ ನಗದು ಲಾಭದಲ್ಲಿ ಹೆಚ್ಚಳವಾಗಿರುತ್ತದೆ. ಒಂದು ಷೇರಿನ ಪುಸ್ತಕದ ಬೆಲೆ ರೂಪಾಯಿ 808,125ಕ್ಕಿಂತ ಹೆಚ್ಚಾಗಿದೆ ಎಂದು ತಿಳಿಬಯಸುತ್ತೇನೆ. ಉತ್ಪಾದನಾ ವಿವರ ವರದಿ ವರ್ಷದಲ್ಲಿ ದಿನಾಂಕ 5/11/2019 ಕಬ್ಬು ನುರಿಸುವ ಕಾರ್ಯ ಪ್ರಾರಂಭಿಸಿ ದಿನಾಂಕ 22/2/2020 ಒಟ್ಟು 110 ದಿನಗಳ ಕಬ್ಬು ನುರಿಸುವ ಕಾರ್ಯ ಕೈಗೊಳ್ಳಲಾಗಿದೆ. 4,90,000 ಹೆಮ್ಮೆಯನ್ನು ಹೇಳಬಯಸುತ್ತೇನೆ. ಉತ್ಪಾದನಾ ಸಾಮರ್ಥ್ಯದ ಹೆಚ್ಚಳ ಪ್ರತಿ ವರ್ಷ ಸರಾಸರಿ ರೂಪಾಯಿ 75 ಲಕ್ಷ ಲೀಸ್ ಬಾಡಿಗೆ ಹೆಚ್ಚಳವಾಗುತ್ತದೆ. ಕಾರ್ಖಾನೆಯು ಸತತ ಲಾಭ ಗಳಿಸುತ್ತಾ ಬಂದಿದ್ದು ಮರಣೋತ್ತರ ನಿಧಿಯ ಶ್ರೀಯುತರಿಗೆ ಈಗಾಗಲೇ ಕ್ರಮ ಕೈಗೊಂಡಿದ್ದು ತಮ್ಮೆಲ್ಲರಿಗೂ ಗೊತ್ತಿದ್ದ ವಿಷಯವಾಗಿರುತ್ತದೆ. ಎ ವರ್ಗದ ಷೇರುದಾರರು ಮತ್ತು ಡಿ ವರ್ಗದ ಷೇರುದಾರರಿಗೆ ದಿವಂಗತರಾದ ಪಕ್ಷದಲ್ಲಿ ಕ್ರಮವಾಗಿ ರೂಪಾಯಿ 5,000 ಹಾಗೂ ರೂಪಾಯಿ 3,000 ಮೈತ್ರಿ ಸಹಾಯಧನವಂತ ಕುಟುಂಬಕ್ಕೆ ತಕ್ಷಣವೇ ದಿವಂಗತರಾದ ವಾರಸುದಾರರಿಗೆ ತಲುಪಿಸುವ ವ್ಯವಸ್ಥೆ ಮಾಡಲಾಗುತ್ತದೆ. ಕಳೆದ 5 ವರ್ಷಗಳಲ್ಲಿ 5 ವರ್ಷ ಅವಧಿಯಲ್ಲಿ ಪಾವತಿಸಿದ ಮೃತ ಸಹಾಯಧನ ಹಾಗೂ ಆತ್ಮಹತ್ಯೆ ಸಹಾಯಧನ ಒಟ್ಟು 52.20 ಲಕ್ಷಗಳಲ್ಲಿ ತಾಲೂಕಿನ ರೈತರು ಆತ್ಮಹತ್ಯೆ ಮಾಡಿಕೊಂಡಲ್ಲಿ ಸಂದರ್ಭದಲ್ಲಿ ಅವರಿಗೆ ಕುಟುಂಬಕ್ಕೆ ಕಾರ್ಖಾನೆಯಿಂದ ಸೂಕ್ತ ದಾಖಲೆ ಪಡೆದು 25,000 ರೂಪಾಯಿಗಳನ್ನು ಧನಸಹಾಯ ನೀಡಲಾಗುತ್ತಿದೆ. ಅದರಂತೆ 2020 ಮಹಾಮಾರಿ ಕರೋನಾದಿಂದ ಪರಿಹಾರತವಾಗಿ ಮುಖ್ಯಮಂತ್ರಿ ಪರಿಹಾರ ನಿಧಿಗೆ ಸಹಿತ 5 ಲಕ್ಷ ಪಾವತಿಸಲಾಗಿದೆ. ರಿಯಾಯಿತಿ ದರದಲ್ಲಿ ಸಕ್ಕರೆ ವಿತರಣೆ 2020ನೇ ಸಾಲಿನ ಸದಸ್ಯರಿಗೆ ಪ್ರತಿ ಷೇರುದಾರಿಗೆ 1 ಕ್ವಿಂಟಲ್ ಸಕ್ಕರೆಯನ್ನು 2,000 ದರದಲ್ಲಿ ವಿತರಿಸಲಾಗುತ್ತಿದೆ. ಇದು ಮಾರುಕಟ್ಟೆ ಬೆಲೆ ಪ್ರತಿಶತ 40 ಸುಳಿ ದರವಾಗಿರುತ್ತದೆ. ಇದು ಪ್ರತಿ ಷೇರುದಾರರಿಗೆ ಪ್ರತಿಶತ 28% ಪ್ರತಿಫಲವೆಂದು ಹೇಳಬಹುದು. ಈ ರೀತಿ ದರದಲ್ಲಿ ವಿತರಣೆಯಾಗಿರುವುದರಿಂದ ಅಂದಾಜು ರೂಪಾಯಿ 2.79 ಕೋಟಿಗಿಂತಲೂ ಹೆಚ್ಚು ನಗದು ನಷ್ಟವಾಗುತ್ತಿದೆ.
ಸದಸ್ಯರು ಷೇರು ಬಂಡವಾಳ ಮತ್ತು ಸದಸ್ಯತ್ವ. ನಮ್ಮ ಸಕ್ಕರೆ ಕಾರ್ಖಾನೆಯಲ್ಲಿ ಷೇರು ಬಂಡವಾಳವು ಸದಸ್ಯರ ಷೇರು ಬಂಡವಾಳವು ಜೊತೆಗೆ ಸರ್ಕಾರದ ಷೇರು ಬಂಡವಾಳ ಕೂಡ ಇರುವುದು. ಒಟ್ಟು 25,56,28,000 ಪಾವತಿಯಾಗಿರುವ ಷೇರು ಬಂಡವಾಳ ಹೊಂದಿರುತ್ತದೆ. ಲೆಕ್ಕ ಪರಿಶೋಧಕರ ವರದಿ ಸನ್ 2019-2020 ಸಾಲಿನ ಲೆಕ್ಕ ಪರಿಶೋಧಕರ ವರದಿಯನ್ನು ಸಹಕಾರಿ ಸಂಘ ಲೆಕ್ಕ ಪರಿಶೋಧನಾ ಇಲಾಖೆ ಅಧಿಕಾರಿಗಳು ಸಿದ್ಧಪಡಿಸಿದ ಯಾದಿಯಲ್ಲಿ ಚಾರ್ಟೆಂಡ್ ಅಕೌಂಟೆಂಟ್ ಆದ ದೇಶಪಾಂಡೆ ಪಂಡಿತ್ ಆ್ಯಂಡ್ ಕಂಪನಿ ಚಾರ್ಟೆಂಡ್ ಅಕೌಂಟೆಂಟ್ ಬೆಳಗಾವಿ ಇವರ ವರದಿ ಸಲ್ಲಿಸಿದ್ದು ಇರುತ್ತದೆ. ಶ್ರೀಯುತ ಪ್ರತಿ ವರ್ಷ ಆದಾಯದ ಮೂಲದಲ್ಲಿ ಆದಾಯ ತೆರಿಗೆ ಕಡಿತ ವಿನಾಯಿತಿಯನ್ನು ಕೊಟ್ಟಿರುವುದು. ಇದರಿಂದ ನಮಗೆ ಪ್ರತಿ ವರ್ಷ 1 ಕೋಟಿ ರೂಪಾಯಿ ನಗದು ಧ್ರುವತೆಯಲ್ಲಿ ಹೆಚ್ಚಳವಾಗುತ್ತಿರುತ್ತದೆ. ಆರ್ಥಿಕ ಕೃತ್ಯದಿಂದಾಗಿ ವರದಿಯನ್ನು ಅನುಷ್ಠಾನ ಟಿಪ್ಪಣಿಯೊಂದಿಗೆ ವರ್ಗದವರಿಗೆ ಮಂಡಿಸಲಾಗುತ್ತಿರುವುದು. ಚಾರ್ಟೆಂಟ್ ಅಕೌಂಟೆಂಟ್ ಅವರಿಗೆ ಹಾಗೂ ಇಲಾಖೆ ಅಧಿಕಾರಿಗಳಿಗೆ ಧನ್ಯವಾದವನ್ನು ಹೇಳಬೇಕಾಗುತ್ತದೆ. ಕಬ್ಬು ನುರಿಸುವ ಕಾರ್ಯ ಒಡಂಬಡಿಕೆ ನಿಯಮದ ಪ್ರಕಾರ ಕಾರ್ಖಾನೆ ಕಬ್ಬು ನುರಿಸುವ ಕಾರ್ಯವನ್ನು ತಮ್ಮೆಲ್ಲರ ಸಹಾಯ ಸಹಕಾರದಿಂದ ಉನ್ನತ ಮಟ್ಟದ ಕಾರ್ಯ ಜರುಗುತ್ತದೆ. ಕಾರ್ಖಾನೆ ಪ್ರಮುಖರು, ಅಧಿಕಾರಿಗಳು, ತಾಲೂಕಿನ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಎಲ್ಲ ಅಧಿಕಾರಿಗಳನ್ನು, ಸಂಘ ಸಂಸ್ಥೆಗಳ ಅಧಿಕಾರಿಗಳನ್ನು, ಷೇರು ಸದಸ್ಯರನ್ನು, ಪರೋಕ್ಷವಾಗಿ ಸಹಾಯ ಮಾಡಿದ ಸರ್ವ ಸದಸ್ಯರನ್ನು ಆಡಳಿತ ಮಂಡಳಿಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದರಂತೆ ನನ್ನ ಸಹೋದ್ಯೋಗಿ ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರನ್ನು ಅಭಿನಂದಿಸಿ ಸಲ್ಲಿಸುತ್ತೇನೆ. ಅದರಂತೆ ಪ್ಯಾರಿಸ್ ಶುಗರ್ಸ್ನ ಎಲ್ಲ ಕಬ್ಬು ಸಾಗಾಣಿಕೆಗೆ ಒಂದು ಅನುಕೂಲ ಮಾಡ್ತಿರ್ತಕ್ಕಂಥ ಎಲ್ಲ ಅಧಿಕಾರಿಗಳನ್ನು ಮತ್ತು ರೈತರು ಇವತ್ತು ಕಬ್ಬು ಕಳಿಸ್ತಿರ್ತಕ್ಕಂಥ ರೈತರನ್ನು, ಕಬ್ಬು ಕಟಾವು ಮಾಡಿ ತಾಲೂಕಿನಲ್ಲಿ ಮತ್ತು ಬೇರೆ ತಾಲೂಕಿನಲ್ಲಿ ಕಬ್ಬು ಕಟಾವು ಮಾಡ್ತಿರ್ತಕ್ಕಂಥ ಕಬ್ಬು ಕಟಾವು ಮಾಡೋವರೆಗೂ ಕಬ್ಬು ಸಾಗಾಣಿಕೆ ಮಾಡ್ತಿರ್ತಕ್ಕಂಥ ಎಲ್ಲ ಟ್ರ್ಯಾಕ್ಟರ್ ಮಾಲೀಕರನ್ನು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದನ್ನು ನಾನು ಇವತ್ತಿನ ದಿವಸ ಆದರಪೂರ್ವಕವಾಗಿ ಧನ್ಯವಾದಗಳು ಹೇಳುವ ಜೊತೆಗೆ ಇಲ್ಲಿ ಇವತ್ತಿನ ದಿವಸ ಈ ಕಾರ್ಖಾನೆ ಆಡಳಿತ ಮಂಡಳಿ ಅಷ್ಟೇ ಅಲ್ಲದೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸರ್ವ ಸದಸ್ಯರನ್ನ ನಾನು ಇವತ್ತಿನ ಹೃದಯಪೂರ್ವಕ ಮತ್ತು ಇದರಿಂದ ಆಡಳಿತ ಮಂಡಳಿ ನಿವೃತ್ತಿ ಆಯ್ತು. ನಾವು ತನಿಖೆ ಮಾಡಿಸಿ ಹೋಗ್ತೀವಿ, ತನಿಖೆ ಮಾಡಿಸಿ ನಾವು ಹೋಗ್ತೀವಿ. ನಾನು ಬೇಕಾದಂತ ತನಿಖೆ ಮಾಡಿಸಿ ಅದಕ್ಕೆ ಹೋಗ್ತೀವಿ. ಒಂದು ವೇಳೆ 2004 ನಿಮ್ಮೆಲ್ಲರ ಆಶೀರ್ವಾದ ಶಾಸಕರ ಮಾಡಿದ್ರಿ. 95-96 ಇಸ್ವಿ ಒಳಗೆ ಸಕ್ಕರೆ ಕಾರ್ಖಾನೆ ಸ್ಥಾಪನಾ ಆದಂತ ಸಂದರ್ಭದೊಳಗೆ ವೇದಿಕೆ ಮೇಲೆ ಇದ್ದಂತ ಇವತ್ತ ಸುರೇಶ್ ಧೂಳಿ ಇರ್ಬೋದು, ಬಸವರಾಜ ತುಪ್ಪ, ಜಿ ಪಾಟೀಲ್ ಇರ್ಬೋದು, ಬೆಳವಣಿಗೆ ಇರ್ಬೋದು, ಹೆರಬಟ್ಟಿ ಇರ್ಬೋದು, ಸಾಕಷ್ಟು ಶೇರ್ ಪ್ರಮಾಣ ಪ್ರಯತ್ನ ಮಾಡ್ಕೇಸಿ ಅವ್ರ ಜೀವನ ಒತ್ತಿ ಇಟ್ಟಿಗೆ ಶೇರ್ ಮಾಡಿದಂತ ಸಂದರ್ಭದೊಳಗೆ 2005 ಚುನಾವಣೆ ಬಂತು. ನಾನು ಶಾಸಕನಾಗಿದ್ದೆ. ಚುನಾವಣೆ ಬಂದಂತ ಸಂದರ್ಭದೊಳಗೆ ಎಲ್ಲ ನಮ್ದು ತಾಲೂಕಿನ ಮಠಾಧೀಶರು ಬಂದು ಮದುವೆ ಸಕ್ಕರೆ ಕಾರ್ಖಾನೆ ಚುನಾವಣೆ ಮಾಡಬೇಡ ಅಜರ್ ನನಗೆ ಆಶೀರ್ವಾದ ಮಾಡಿ ನಾವು ಕಟ್ತೀನಿ ಅಂತ ಹೇಳಿ. ಆದ್ರೂ ಹಠ ಹಿಡಿಯಾಗಿ ಹೊಡ್ಬೋದು ನಿರಂತರ ಒಂದು ವಾರದಿಂದ ನನಗೆ ಬೇಡಪ್ಪ ಅಂತ ನಮಗೆ 8 ಕೊಟ್ಟರು, ಅವ್ರು 9 ಕೊಟ್ಟರು. ಕಳೆದ 1-1.5 ವರ್ಷದೊಳಗ ಸಕ್ಕರೆ ಕಾರ್ಖಾನೆ ಚಾಲುವಾದ ಪ್ರಾರಂಭದೊಳಗ ದೈವ ಶಕ್ತಿಯಿಂದ ನೀವೇನು ಆಶೀರ್ವಾದ ಮಾಡಿದ ಮ್ಯಾಗ ನಾನು ಶಾಸಕರಿದ್ದ ಸಂದರ್ಭದೊಳಗೆ ಸಕ್ಕರೆ ಕಾರ್ಖಾನೆ ಲೀಸ್ ಕೊಟ್ಟರು. ಲೀಸ್ ಕೊಟ್ಟಂತ ಸಕ್ಕರೆ ಕಾರ್ಖಾನೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಹೆಂಗದ ಹೇಳದವನು ಸ್ವಲ್ಪ ಅರ್ಥ ಮಾಡ್ಕೊಂಡು. ಈ ಸಕ್ಕರೆ ಕಾರ್ಖಾನೆ ನಾನು ಒಬ್ಬ ರೈತನ ಮಗ, ಇದಕ್ಕೆ ಎಷ್ಟು ತ್ರಾಸ ತಗೊಂಡು ಹಿರಿಯವರು ತ್ರಾಸ ತಗೊಂಡ್ರ, ನಾನು ಎಷ್ಟು ತ್ರಾಸ ತಗೊಂಡು ದೇವರಿಗೆ ಗೊತ್ತಂತ ಸಂದರ್ಭದೊಳಗೆ ಇವತ್ತು ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಉತ್ತರ ಕನ್ನಡ ಸಕ್ಕರೆ ಕಾರ್ಖಾನೆ ಯಾವ್ದಾವ ಸ್ವಲ್ಪ ಅರ್ಥ ಮಾಡ್ಕೊಂಡು. ರನ್ನ ಸಕ್ಕರೆ ಕಾರ್ಖಾನೆ 280 ಕೋಟಿ ರೂಪಾಯಿ ಸಾಲ ಇವತ್ತು ಬಂದಾಗೈತೆ. ಅರ್ಥ ಮಾಡ್ಕೊಂಡ್ರಿ. ಒಟ್ಟು ನಾವು ಕೇಳಿದಕ್ಕೆ ಉತ್ತರ ಕೊಡ್ತೀವಿ. ನಾವು ಇವತ್ತು ಸೋಮೇಶ್ವರ ಸಕ್ಕರೆ ಕಾರ್ಖಾನೆ 120 ಕೋಟಿ ರೂಪಾಯಿ ಸಾಲ ಐತಿ. ನಮ್ದು 500 ಕೋಟಿ ರೂಪಾಯಿ ಆಸ್ತಿ ಐತಿ. ನಮ್ದು 500 ಕೋಟಿ ರೂಪಾಯಿ ಆಸ್ತಿ ಆಯ್ತು. ಚನ್ನಮಲ್ಲ ಒಳಗಡೆ ಅವರು ಸಕ್ಕರೆ ಕೊಡಬೇಡ, ಡಿವಿಡೆಂಡ್ ಕೊಡಕ್ಕಲ್ಲ. ಡಿವಿಡೆಂಡ್ ಕೊಡಾಕ್ ಬಿಡ್ತೋ ಕಾನೂನು ಪ್ರಕಾರ ವಿಚಾರ ಕೊಡಾಕ್ ಸಹಕಾರಿ ಸಕ್ಕರೆ ಕಾರ್ಖಾನೆ 15 ಕೋಟಿ ರೂಪಾಯಿ ಅವ್ರಿಗೂ ಡಿವಿಡೆಂಡ್ ಕೊಡ್ಬೇಕು. ನಾವು ಒಂದು ಪ್ಲಾನ್ ಮಾಡಿ ಕಸೆ 1 ಕ್ವಿಂಟಲ್ ಅರ್ಧ ಬೆಲೆ ಸಕ್ಕರೆ ಕೊಡ್ತು ಅಂತಂದ್ರೆ ನೀವು ಅರ್ಥ ಮಾಡ್ಕೊಡಿ. ಬ್ಯಾಡ ಅಂತಂದ್ರೆ ಅದು ಲೆಟರ್ ಕೊಟ್ಟಾರ. ಇವತ್ತು ವಿಶೇಷವಾಗಿ ನಾವು ಸಕ್ಕರೆ ಬೇಡ ಅಂತಂದ್ರೆ ಇವತ್ತು 1 ಕ್ವಿಂಟಲ್ ಸಕ್ಕರೆ ನಮ್ಮ ರಾಜ್ಯದೊಳಗೆ ಯಾರು ಕೊಟ್ಟಿಲ್ಲ. ನಾವು ಲಾಭದಾಗಿದ್ವಿ. ಇವತ್ತು 500 ಕೋಟಿ ರೂಪಾಯಿ ನಮ್ಮ ಆಸ್ತಿ ಇವತ್ತು ಸಕ್ಕರೆ ಕಾರ್ಖಾನೆ ಆಸ್ತಿ ಇತ್ತು. ಅಂತ ಸಂದರ್ಭದೊಳಗೆ ಈ ಸಕ್ಕರೆ ಕಾರ್ಖಾನೆ ಒಳಗೆ ಯಾರು ಇವತ್ತು ದೇಶ ಮತಿ ಗಲಭೆ ಮಾಡೋದು ಯಾರು ಬೇಡ. ನಾವು ವಿಶ್ವಾಸ ಕೊಡ್ತು, ಜವಾಬ್ದಾರಿ ಕೊಡ್ತು. ಒಂದು ವಿಶೇಷವಾಗಿ ನಮ್ಮ ಪ್ಯಾರಿಸ್ ಶುಗರ್ಸ್ನ ಆಡಳಿತ ಮಂಡಳಿ, ನಾನು ಶಾಸಕರಾದಾಗ ನೀವು ಹೇಳಿದಂಥ ಮಾತುಗಳು ಅವರು ತಮಿಳುನಾಡದಾಗ ಇರ್ತಾರೆ.
ಇವರೆಲ್ಲ ನೌಕರಿ ಮಾಡೋರು ನಮ್ಮಲ್ಲಿ ಇರ್ತಾರೆ. ಅವ್ರ ಆದೇಶ ಬರೆದು ಆದೇಶ ಪಾಲಿಸ್ತಾ ಇರು. ಆ ಆದೇಶ ಪಾಲಿಸುವಂಥ ಸಂದರ್ಭದೊಳಗೆ ನಾವು ಅಷ್ಟು ಹಠವಾದಿ ಮಾಡದು ಅಂತ ಏಕೇಶ ನಡೀತೀವಿ. ನಾವು 4-5 ವರ್ಷದಿಂದ 910-265 ಕಬ್ಬ ಪಬ್ಲಿಕ್ ಮಾಡಿದ್ರೆ ಇವತ್ತು ಪಬ್ಲಿಕ್ ಆತ್. ನಾವು ಮುಚ್ಚು ಮರ್ಯಾದಿಂದ ಅವ್ರಿಗೆ ಹೇಳ್ತಿದ್ವು, ಕಳಿಸ್ತಿದ್ರು. ಎಲ್ಲ ಫ್ಯಾಕ್ಟ್ರಿಗಳು ಬಂದ್ ಮಾಡಿಬಿಟ್ರು. ಬಂದ್ ಮಾಡೋದ್ರ ಸಂದರ್ಭದೊಳಗೆ ಇವತ್ತು ಅವರು ಒಪ್ಕೊಂಡ್ರು, ರೈತರು ಮುಖಂಡರು ಎರಡು ಹೇಳೋಂಥ ಮಾತುಗಳನ್ನು ಇನ್ನು 3 ವರ್ಷ ಟೈಮ್ ಕೊಡೋರು. 3 ವರ್ಷದೊಳಗೆ ಕಬ್ಬ ಅದನ್ನ ಕಡಿಮೆ ಮಾಡ್ತಾರ. ಯಾರು ಇಲ್ಲ ಅನ್ನಕ್ಕೆ ಹೋಗ್ಬೇಡ್ರಿ, ಎಲ್ಲ ಕಬ್ಬು ಲವಣಿ ವರ್ಷ ತಯಾರಾಗಲಿ. ವಿಶೇಷವಾದ ಇವತ್ತು ಲೋಕಲ್ ಗ್ಯಾಂಗ್ ಭಾಳ, ಮಹಾರಾಷ್ಟ್ರ ಗ್ಯಾಂಗ್ ಭಾಳ ಬಂದಿಲ್ಲ. ಲೋಕಲ್ ಗ್ಯಾಂಗ್ ಮಾಡ್ಕೊಂಡಿದ್ರು. ಲೋಕಲ್ ಗ್ಯಾಂಗ್ ಮಾಡಿದ್ರೆ ಆ ಗ್ಯಾಂಗ್ನವ್ರು ಅಲ್ಲಿ ಹಾಕಿದಲ್ಲಿ ಹೋಗುದಿಲ್ಲ. ದೇಸಾಯಿ ಅವರ ಆ ಗ್ಯಾಂಗ್ನವ್ರು ಹಾಕಿದಲ್ಲ, ಊರು ಬಿಟ್ಟು ಹೋಗುದಿಲ್ಲ. ಅವ್ರಿಗೆ ಡಿಸ್ಟೆನ್ಸ್ 15 ಕಿಲೋಮೀಟರ್ ಕೊಟ್ಟರೆ ಅವ್ರಿಗೆ ಗ್ಯಾಂಗ್ ತೂರಿ ಮುಂದಿನ ಸಲ ಯಾಕಂದ್ರೆ ಬರೋದಿಲ್ಲ. ಡಿಸ್ಟೆನ್ಸ್ 15 ಕಿಲೋಮೀಟರ್ ಕೊಟ್ಟರೆ ಅವ್ರು ಗ್ಯಾಂಗ್ ತೋರು. ಇಲ್ಲಿ ತೋಳಕ್ ಹೋಗ್ಬೇಡ ದಯವಿಟ್ಟು. ಅದಕ್ಕೆ ಇವತ್ತು ನಮ್ಮ ಪ್ಯಾರಿಸ್ ಸುಗರ್ಸ್ನ ಯಾರು ನಮ್ಮ ಸೂಪರ್ವೈಸರ್ ಅದಲ್ಲ, ಇವತ್ತು ರವೀಂದ್ರ ದೇಸಾಯಿ ಅವ್ರಿಗೆ ಹೇಳ್ತಾನೆ. ನಾನೀಗ ನಾನು ಇವತ್ತು ಎಚ್ಚರಿಕೆ, ರೈತರ ಮುಖಂಡತ್ವ ಎಚ್ಚರಿಕೆಯಿಂದ ಹೇಳ್ತಾನೆ. ನಮಗತ್ತ ಅಂತ ಸಂದರ್ಭದೊಳಗೆ ಯಾವ ಸೂಪರ್ವೈಸರ್ ಅಲ್ಲಿ ರೈತರಿಗೆ ಮನವಿ ಸ್ಪಂದಿಸಲಿಲ್ಲ ಅಂತಂದ್ರೆ ಅದಕ್ಕೆ ನಾವು ತಡ್ಕೊಳಕ್ತಾ ಇರಲ್ಲ. ನಮ್ಮ ರೈತರು ಹೇಳದಂತ ಕೆಲಸ ನಾವು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ವು. ನಮ್ಮ ರೈತರದ್ದು ತಪ್ಪಾಯ್ತು. ಹೋದ ಸಲ ನಿರಾಣಿ ಕೊಟ್ಟರು, ಜಾರಕಿಹೊಳಿ ಕೊಟ್ಟರು, ಅಲ್ಲಿ ಕೊಟ್ಟರು, ಈ ಸಲ ಕಬ್ಬು ತಗೊಂಡಾಕತ್ತಾರೆ. ಹೋದ ಸಲ ಏನಾಗಿತ್ತು, ಕಬ್ಬ ಮಳಿ ಭಾಳ ಪ್ರವಾಹ ಬಂದು ಮಳಿ ಭಾಳ ಆಗತ್ತೆ, ಕಬ್ಬು ಸಿಗ್ತಿರು ಅಂತ ಎಲ್ಲ ಫ್ಯಾಕ್ಟ್ರಿ ಅವಸರ ಮಾಡಿದ್ರು. ಅದು ಹೊಳಿ ಪುನಃ ಕಬ್ಬು ಹೆಚ್ಚಾಗ್ತದ. ಹೆಚ್ಚಾದ ಸಂದರ್ಭ ಎಲ್ಲ ಸಿಕ್ಕಾಪಟ್ಟಿ ಕಡೆ ಕಾಯಿಸ್ಕೊಟ್ರು. ಇವತ್ತು ನಿರಾಣಿ ಕಳಿಸಿದ್ರು, ಜಾರಕಿಹೊಳಿ ಕಳಿಸಿದ್ರು, ಉಮೇಶ್ ಕತ್ತಿ ಕಳಿಸಿದ್ರು. ಅದಕ್ಕೆ ಇನ್ನೂ ಈ ವರ್ಷ ಕಬ್ಬಿನ ಲಭ್ಯತೆ ಹೆಚ್ಚೈತಿ. ಅಂತ ಸಂದರ್ಭದೊಳಗೆ ಕಂಪಲ್ಸರಿ ಆ ರೈತಿಗೆ ಹೋಗಿ ಇವತ್ತು ಲವಣಿ ಬರ್ಕೊಳ್ಳೋ ಸಂದರ್ಭದೊಳಗೆ ಅವರು ರಿಸಿಟ್ ಕೊಟ್ರು. ಅವ್ರು ರಿಸಿಟ್ ಕೊಟ್ರು, ಇಂಥ ತಾರೀಕು ಲವಣಿ ಬರ್ಕೊಂಡೈತಿ, ಲಾಸ್ಟ್ ಕಡಾವ್ ಆಗಿರ್ತದೆ, ಆ ಡೇಟ್ ಹಾಕಿಕೊಟ್ಟಿರ್ತೀವಿ ನೀವು ಅಂತ ಆ ಟೈಮಿಗೆ ಹಾಕುವಂಥ ಕೆಲಸ ಮಾಡಬೇಕು. ಅದಕ್ಕೆ ವಿಶೇಷ ಗಮನದಲ್ಲಿಟ್ಕೊಂಡು ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಸುಮಾರು 4-5 ಮಂದಿ ಕಬ್ಬು ಹೋಗ್ಲಿಕ್ಕೆ 9 ಕಬ್ಬು ಅಂತ ನ್ಯಾಯ ಮಾಡ್ತಾರೆ, ತಕರಾರು ಇದಿಲ್ಲ. ಅವ್ರು ಸಂಘ ಒದರಾಡ್ತಾರ. ಅವ್ರು ಯಾರೂ ಸದಸ್ಯರು ಭಯ ಪಡುವಂಥ ಅವಶ್ಯಕತೆ ಮಾಡಕ್ ಹೋಗ್ಬೇಡ್ರಿ. ನಾವು ಮಾತ್ರ ಇಲ್ಲಿ ಮಠ ಮುಚ್ಚು ಮರ್ಯಾದಿಂದ 91265 ಯಾರಿಗೂ ಪಬ್ಲಿಕ್ ಮಾಡಿದ್ದಿಲ್ಲ. ಇವತ್ತು ಪಬ್ಲಿಕ್ ಆಯ್ತು. ಆ ಪಬ್ಲಿಕ್ ಆದ ಸಂದರ್ಭದೊಳಗೆ ಇವತ್ತು 3 ವರ್ಷ ಟೈಮ್ ಕೊಟ್ಟವ್ರಿಗೆ 3 ವರ್ಷ ಕಬ್ಬು ತಗೋಬೇಕ್ರಿ. ಯಾಕಂತಂದ್ರೆ ಈಗ ರೈತ ಹಚ್ಚಾನ. ಅದಕ್ಕೆ ಆ ಸಂದರ್ಭದೊಳಗೆ ನಾಳೆ ನೀರಿಗೂ ತಡ್ಕೋತ ಅನ್ನೊಂದು ಸ್ವಲ್ಪ ಐತೆ ಅನ್ನುವಂಥ ಮಂದಿ ಹೇಳ್ತಾರೆ. ದಯವಿಟ್ಟು ರೈತ ಎಲ್ಲ ರೈತ ಮುಖಂಡರು ಮುಂದಿನ ಈ ವರ್ಷದಿಂದ 3 ವರ್ಷ ಮಟ್ಟ ನಿಮ್ಮ ಅಲಾವ್ ಕೊಟ್ಟೈತಿ. ಮುಂದಿನ ಸಲ ಚೇಂಜ್ ಮಾಡಕೋಬೇಕು. ಮತ್ತು ಒಂದು ವಿಶೇಷ ಅಂತಂದ್ರೆ ರಿಕವರಿ ಬರಲಿಲ್ಲ ಅಂತ ರೇಟ್ ಕಡಿಮೆ ಕೊಡ್ತಾರೆ. ಅದಕ್ಕೂ ಮಂದಿ ಹೊರಗೆ ಕೂಡ ಅದನ್ನು ರಿಕವರಿ ಕೊಡ್ತಾ ಇರ್ತಾರೆ. ರಿಕವರಿ ಬರ್ಲಿಕ್ಕೆ ಕೊಡ್ತಾರೆ. ಹೆಂಗ ರಿಕವರಿ ಬರ್ಬೇಕಲ್ಲ ಕಬ್ಬ? ಈಗ ನಾನು ಹೊಲ್ದಾಗಿ ಇವತ್ತು ಒಬ್ಬ ರೈತ 80 ಟನ್ ಬೆಳಿತಾನ, 60 ಟನ್ ಬೆಳಿತಾನ, 70 ಟನ್ ಬೆಳಿತಾನ, 20 ಬೆಳಿತಾನ, 40 ಬೆಳಿತಾನ. ಇದಕ್ಕೆ ರಿಕವರಿ ಅಂತಾರೆ. ಇದಕ್ಕೆ ಸಕ್ಕರೆ ಎಷ್ಟು ಬರ್ತದೆ 1 ಕ್ವಿಂಟಲ್ 1 ಟನ್ ಕಬ್ಬಿಗೆ, ಅದ್ರ ಮೇಲೆ ರಿಕವರಿ ಹೇಳ್ತಾರ ಅವ್ರು. ಅದ್ರ ಮೇಲೆ ರಿಕವರಿ ಹೇಳ್ತಾರ. ದಯವಿಟ್ಟು ಸಹಕಾರ ಕೊಡ್ರಿ. ಇವತ್ತು ವಿಶೇಷ ಗಮನ ಇಟ್ಕೊಂಡು ಎಲ್ಲ ರೈತರು ಕೊಟ್ಟರು. ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಇವತ್ತು ಪ್ಯಾರಿಸ್ ವರ್ಷನ ಸಮಸ್ಯೆ ಬಿಟ್ಟು ಇವತ್ತು 6 ತಿಂಗಳಿಗೆ 1 ವರ್ಷ ಬಿಲ್ ಬಂದವು. ನಮ್ದು 5 ವರ್ಷಕ್ಕೆ ಬಿಲ್ ಕೊಡಾಕತ್ತಾರೆ. ಬಂದವಲ್ರಿ ಬಿಲ್? 5 ವರ್ಷಕ್ಕೆ ಬಂದವಲ್ರಿ ಬಿಲ್? ಈ ತಿಂಗಳು 20 ಮಟ್ಟ ಕ್ಲಿಯರ್ ಆಗೈತೆ ಬಿಲ್. ಇಷ್ಟೊಂದು ಬಿಲ್ ಪ್ರಾಂಪ್ಟ್ ಕೊಡ್ತಾರಂತಂದ್ರೆ ಆಡಳಿತ ಮಂಡಳಿ ಪ್ರಾಂಪ್ಟ, ಬಿಲ್ ಕೊಡಕ್ಕೂ ಪ್ರಾಂಪ್ಟ. ಅವ್ರು ತಪ್ಪಿದ್ರೆ ನಾವು ಬುದ್ಧಿ ಹೇಳಕ್ ನಾವು ತಯಾರಿದ್ವಿ. ಅದಕ್ಕೆ ವಿಶೇಷ ಗಮನ ಇಟ್ಕೊಂಡು ಇವತ್ತಿನ ಸರ್ವಸಾಧಾರಣ ಎಲ್ಲರೂ ಭಾಗವಹಿಸಿರಿ. ದಯವಿಟ್ಟು ನಮ್ಮ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ನೀವೆಲ್ಲ ಆಶೀರ್ವಾದ 2004 ಮಾಡ್ಲಿಕ್ಕೆ ಅಂತಂದ್ರೆ ಇದು ಉಳಿತಿದ್ದಿಲ್ಲ. ಏನೋ ನನ್ನ ಹಣೆ ಬರ, ನಿಮ್ಮ ಹಣೆ ಬರ, ನಿಮ್ಮ ಮತ ಹಾಕಿ ನನಗೆ ಆಶೀರ್ವಾದ ಶಾಸಕ ಮಾಡಿದಾಗ ಇಷ್ಟೊಂದು ಹೆಮ್ಮರ ಬೆಳೆಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿವು. ಅದಕ್ಕೆ ತಮ್ಮ ಸಹಕಾರ ಈ ಸಕ್ಕರೆ ಕಾರ್ಯಕ್ರಮದಾಗ ಸದಾ ಅಭಿಮಾನಿ ಇರ್ಲಂತ ಕೇಳ್ಕೊಂಡು ಎಲ್ಲರಿಗೂ ಒಂದು ಆಡ್ಬಾರ್ದು. ಏನು ಸಮಸ್ಯೆ ಐತಂದ್ರೆ ರೈತರಿಗೆ ಬೇಕಾಗ್ತಕ್ಕಂಥ ಸಮಸ್ಯೆಗಳನ್ನ ಅವ್ರು ಆಡಳಿತದ ಏನಾರ ಮಾಡ್ಕೊಂಡ್ರೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ತಡ್ಕೊಂಡಂತ. ಆದ್ರೆ ನಮ್ಮ ಸಮಸ್ಯೆ ಎಲ್ಲೈತಂದ್ರೆ ಸರಿಯಾದ ಸಮಯಕ್ಕೆ ನಾವು ಕಬ್ಬು ಹೋತಂದ್ರೆ ಅದ್ರ ಲಾಭ ಬಂದು ಹೋಗ್ತೈತೆ. ನಮಗೆ ಸರಿಯಾದ ಸಮಯಕ್ಕೆ 1 ವರ್ಷಕ್ಕೆ ಒಂದು ಕಬ್ಬು ನಮ್ದು 86 ಏನೈತಲ್ಲ, 1 ವರ್ಷದೊಳಗೆ ನಮ್ದು ಕಟಾವು ಆಗ್ತಂದ್ರೆ ನಿಮ್ಗೆ 25-35% ಹೆಚ್ಚಿಗೆ ಲಾಭ ನಿಮ್ಗೆ ಲಾಭ ಸಿಗ್ತದೆ. ಅದಕ್ಕೆ
ದಯಮಾಡಿ ಗದ್ದಲ ಮಾಡಬೇಡ್ರಿ. ನಿಧಾನ ಇನ್ನೂ ಪ್ರಶ್ನೆ ಕೇಳೋರು ರಗಡ್ ಬಂದಾರ, ದೇವರೊಡ್ಡಿಯವ್ರು ಅದಾರ, ಚನ್ನಮಲ್ ಅದಾರ, ಹಲವಾರು ಅದಾರ. ಆದ್ರೆ ನಿಧಾನವಾಗಿ ಕೇಳೋದ್ರಿಂದ ಏನಾಗ್ತದೆ ಅಂದ್ರೆ ಒಂದೊಂದು ಪ್ರಶ್ನೆ ಕ್ಲಿಯರ್ ಹಾಕೊಂತ ಹೋಗ್ತಾವೆ. ನಂದು ಒಂದು ಪ್ರಶ್ನೆ ಕ್ಲಿಯರ್ ಐತಿ, ನೀವು ಏನಂದ್ರೆ ಪ್ರಯಾರಿಟಿ ಲಿಸ್ಟ್ ಹಚ್ಚಬೇಕು. ಯಾಕಂದ್ರೆ ಈಗಾಗಲೇ 2-3 ವರ್ಷ ನಾವು ಒತ್ತಾಯ ಮಾಡಿ ತಂದು ಹಚ್ಚಿದ್ವಿ. ಈ ವರ್ಷ ಮತ್ತೆ ಮರ್ಜ್ ಮಾಡ್ಯಾರ. ಯಾಕೆ ಮರ್ಜ್ ಮಾಡ್ಯಾರ ಗೊತ್ತಿಲ್ಲ. ಅದಕ್ಕೆ ನಮ್ಗೆ ಯಾರು ಎಷ್ಟು ಅಂದ್ರೆ ನನಗೆ ಗೊತ್ತಾಗ್ತದೆ ಯಾವ್ದು ಮೊದಲಕ್ಕೈತಿ ಯಾವ್ದು ಹಿಂದಗಡೆ ಐತಿ. ಮೊದಲಕ್ಕಿದ್ದ ಒಂದು ಯಾವ್ದು ಕಳಿಸಿದ್ರೆ ಆಗ ತಕರಾರು ಮಾಡ್ತಾನೆ. ಕರೆಕ್ಟ್. ಅದಕ್ಕೆ ಅದೊಂದು. ಆಮೇಲೆ ಈಗಾಗಲೇ ಸಭೆಗೇನು ಫಸ್ಟಿಗೆ ರಿಕ್ವೆಸ್ಟ್ ಮಾಡ್ಕೊಂಡವ್ರು, ಇಲ್ಲ ನಾನು ಲೇಟಾಗಿ ಬಂತಂತೇಳಿ. ಅಂದ್ರೆ ನಮ್ಗೆ ನೋಟಿಸ್ ಬರೋದೆಲ್ಲ ಲೇಟ್ ಆಯಿತು. ಅದೇನೋ ಸಭೆಯಿಂದ ಸ್ವಲ್ಪ ಸಭೆ ಅನಾನುಕೂಲತೆಯಿಂದ ಅದು ನಮ್ಗೆ ಲೇಟಾಗಿ ಬಂದಿದ್ದಾವೆ. ಅದಕ್ಕೆ ಇರಲಿ, ಪರವಾಗಿಲ್ಲ, ಅದೇನು ದೊಡ್ಡ ಸಮಸ್ಯೆ ಅಲ್ಲ. ನಾವು ಕೇಳ್ತಕ್ಕಂಥ ಅವಕಾಶ ಇಲ್ಲಿ ಕೊಟ್ಟಿದ್ದಾರೆ, ಅದೊಂದು ಮುಗಿತವೆ. ಆಮೇಲೆ ನಾನಂತಾನೆ ದಯಮಾಡಿ 4,000 ಚಿಲ್ಲರಿಂದ ಏನು ರೈತರಿಂದ ನೀವು ಆಯ್ಕೆಯಾಗಿ ಬಂದಿರಿ. ಬಟ್ ಇನ್ನು ಉಳಿದವರು 75-90% ನಾವು ರೈತರು ಹೊರಗದೀವಿ. ದಯಮಾಡಿ ಅವ್ರಿಗೆ ಮಾತಾಡೋಕ್ಕೆ ನೀವು ಬೇಡ ಅನ್ನಕ್ಕೆ ಹೋಗ್ಬೇಡ್ರಿ. ಮಾತಾಡೋಕ್ಕೆ ಅವಕಾಶ ಕೊಡ್ರಿ. ಅವ್ರು ಇರಲಿ. ಅವ್ರು ಹಜಾರ್ ಬಂದು ಏನೋ ಕಾರಣದಿಂದ ಬಿಟ್ಟಿರ್ತಾರೆ. ಈ ವರ್ಷ ಮದುವೆ ಸಿಕ್ಕಾಪಟ್ಟಿ ಅದಾವೆ, ಯಾರು ರೈತರು ಬಂದು ಸಹಿ ಮಾಡೋಕೆ ಆಗೋದಿಲ್ಲ. ಇರಲಿ, ಆದರೆ ಅವ್ರಿಗೆ ಮಾತಾಡೋಕ್ಕೆ ಬೇಡ ಅನ್ನಕ್ಕೆ ಹೋಗ್ಬೇಡ್ರಿ. ಏನೋ ವೋಟಿಂಗ್ ನೀವು ಮಾಡ್ಕೋತೀರಿ, ವೋಟಿಂಗ್ ಬೇಕಾದ್ರೆ ಕ್ಯಾನ್ಸಲ್ ಮಾಡ್ಕೋರಿ, ಬೇಕಾದ್ರೆ ಇಟ್ಕೋರಿ, ಅದ್ರದ್ದೇನು ನಮ್ಮ ತಕರಾರಿಲ್ಲ. ಬಟ್ ಇಲ್ಲಿ ಎಲ್ಲರ ಸಮಸ್ಯೆಯನ್ನು ಕೇಳ್ತಕ್ಕಂಥ ಒಂದು ವ್ಯವಸ್ಥೆ ಇದಾಗಲಿ. ಅದನ್ನ ಬಿಟ್ಟು ನಮ್ದೇನೋ ವೈಯಕ್ತಿಕ ಇಲ್ಲ ನೀವು ಬೇರೆ ಪಕ್ಷದವ್ರದ್ದು ಆ ಪಕ್ಷ ಎಲ್ಲ ಬಿಡ್ರಿ. ಅದೇ ನಮಗೆ ಬೇಕಾಗಿಲ್ಲ. ರೈತರ ಸಲುವಾಗಿ ಬೇಕಾಗ್ತಕ್ಕಂಥ ಇಂಪ್ಲಿಮೆಂಟಿಗೆ ನಾವು ನಿಮ್ಮ ಸತತ ನಾವು ಅದೇವಿ. ದಯಮಾಡಿ ಅಧ್ಯಕ್ಷರು ಆ ಪ್ರಕಾರ ತಾವು ಗಮನ ಕೊಡಬೇಕು. ಯಾಕಂದರೆ ನಾವು ಎಷ್ಟು ಮಂದಿ ಕೊಟ್ಟೇವೆ ಅಷ್ಟೇ, ನಾವು ನಮ್ಗೆ ಓಟ್ ಕೊಟ್ಟಾರೋ ಅಷ್ಟೇ ನಮ್ಮ ರೈತರನ್ನ ಹೋಗ್ಬೇಡ್ರಿ. 75 ಜನ ಹೊರಗದೇವೆ. ನಾವು ಇನ್ನೂ 75% ಜನ ಹೊರಗದೇವಿ. ಅಂಥವ್ರಿಗೆ ಸಹಿತಕ್ಕೆ ನೀವು ಅವ್ರದ್ದು ಸಮಸ್ಯೆಗಳನ್ನು ಆಲಿಸಿ ಆ ಸಮಸ್ಯೆಗಳಿಗೆ ಸ್ಪಂದಿಸೋಕೆ ಪ್ರಯತ್ನ ಮಾಡಿರಿ. ಈ ಗದ್ದಲೊಳಗೆ ನಾವು ಮತ್ತೊಮ್ಮೆ ಏನು ಹೇಳ್ತೇನೆ ಅಂದ್ರೆ, ನಮ್ಮ ಮತ್ತು ಆಡಳಿತ ಮಂಡಳಿ ನಡುವೆ ಜಗಳ ಅದು ಲಾಭ ಯಾರಿಗೆ ಆಗತ್ತೈತಿ? ಪ್ಯಾರಿದವ್ರಿಗೆ ಆಗಕತ್ತೈತಿ. ಇದು ಲಕ್ಷ್ಯ ಇರಲಿ. ಯಾಕಂದ್ರೆ ಪ್ರತಿಯೊಂದು ನಾವು ಏನು ರೆಸ್ಪಾನ್ಸೇ ಇಲ್ಲ ರೈತರಿಗೆ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಅವರು ರೆಸ್ಪಾನ್ಸ್ ಕೊಡಬೇಕಾಗಿತ್ತಂತಂದ್ರೆ ಅವ್ರು ಏನು ನಮಗೇನು ದೊಡ್ಡ ನಮಸ್ಕಾರ ಮಾಡೋದು ಬೇಕಾಗಿಲ್ಲ. ನಾವು ಏನು ಸಮಸ್ಯೆ ಕೇಳೋಲ್ಲ ಅದಕ್ಕೆ ಆಗಿಂದಾಗ ಸ್ಪಂದಿಸಿ ಅವರು ಕ್ಲಿಯರ್ ಮಾಡಿಕೊಟ್ಟು. ಈಗಾಗಲೇ ಅಲ್ಲ ಕೇಳಿ ಈಗ 91010 ಮತ್ತು 265 ಬಗ್ಗೆ ಅವರು ಸವಿತವ್ರು ಹೇಳಿದ್ರೆ ಈಗ ಅದು ರಿಕವರಿಗೆ ಬರೋದು ಅಂತ ಹೇಳಿದ್ರೆ ಅದಕ್ಕೆ ದಯವಿಟ್ಟು ಏನಿದೆ ಅಂದರೆ ನಮ್ಮ ರೈತರು ಸಹಿತ ಈಗ 2 ವರ್ಷ ಏನಂತಲ್ಲ ರೈತ ಸಂಘದವ್ರ ಪ್ರಸ್ತಾವನೆ ಮಾಡಿದ ಪ್ರಕಾರ 2 ವರ್ಷ ನಾವು ಅದನ್ನು ಬೆಳೆಸಿಕೆಸಿಂದ ನಿಮ್ಮ ಕಾರ್ಖಾನೆಗೆ ಸಪ್ಲೈ ಮಾಡ್ತೀವಿ. ಆದ ನಂತರ ನೀವು ಏನು ಶಿಫಾರಸು ಮಾಡ್ತೀವಿ ಅಂತ ಆ ಕಬ್ಬನ್ನು ನಾವು ಬೆಳಿತೀವಿ ಅನ್ನೋಂಥದ್ದು ಹೇಳಿದ್ರು ಅವರು. ಯಾಕಂದ್ರೆ ದಯವಿಟ್ಟು ಕೇಳಿ, ನಾ ಹೇಳಿದ್ರೆ ಕೇಳಿಲ್ಲ. ಅದಕ್ಕೆ ದಯವಿಟ್ಟು ಎಲ್ಲ ಸಹಕಾರಿ ಬಂಧುಗಳು ಮತ್ತು ರೈತ ಸದಸ್ಯರಿಗೆ ಏನಂತಂದ್ರೆ ಯಾವುದೇ ಒಂದು ಕಾರ್ಖಾನೆಗೆ ಕಬ್ಬು ಹೋಗ್ಬೇಕಾಗಿತ್ತು ಅಂದ್ರೆ ಮುಂದಿನ ಸಲ ಇವತ್ತಿನ ಪರಿಸ್ಥಿತಿ ಹೆಂಗೈತೆ ಅಂತಂದ್ರೆ ಮುಂದಿನ ಸಲ ಇವತ್ತು ಚಿಲ್ಲರ್ ಪಿಕ್ ಆಗಿರ್ತಕ್ಕಂಥ ಉಳ್ಳಾಗಡ್ಡಿ ಇರ್ಬೋದು, ಗೊಂಜಾಳ ಇರ್ಬೋದು, ಯಾವುದೋ ಸರಿಯಾಗಿ ರೈತರ ಮನೆಗೆ ಬರಲಾರಂಥ ಸಂದರ್ಭದೊಳಗೆ ಎಲ್ಲರೂ ರೈತರ ಕೈ ಮುಗಿದ ವಿನಂತಿಯಿಂದ ಕೇಳ್ಕೊಂತೀನಿ ಏನಂತಂದ್ರೆ ಮೊದಲು ಲಾವಣಿ ಬರಸ್ರಿ. ಇರ್ಲಿಕ್ಕಂದ್ರೆ ನಾವು ಫ್ಯಾಕ್ಟ್ರಿ ವತಿಯಿಂದ ಒಂದು ದಯವಿಟ್ಟು ಕೇಳ್ರಿ, ನಾವು ಫ್ಯಾಕ್ಟ್ರಿ ವತಿಯಿಂದ ಆ ಸದಸ್ಯರಿದ್ದಾರೆ ಮತ್ತು ರೈತರು ಏನಿದ್ದೀರಿ ಅವರೆಲ್ಲರೂ ಸೇರ್ಕೊಂಡು ಕೇಸಿಂದ ಆಗಲ್ಲ ನನಗೆ ಹೇಳಿದ್ರು ಒಂದು ಗಾಡಿ ಕೊಟ್ಟಿವಿ ಅಡ್ಡಾಡ ದೇಶದಿಂದ. ದಯವಿಟ್ಟು ವಿಭಾಗವಾರು ನಾನು ಇವತ್ತಿನ ದಿವಸ ಅವ್ರನ್ನ ಕರ್ಕೊಂಡೆ ಇವತ್ತು ವಿಭಾಗವಾರು ಬಂದ್ ಕೇಸಿಂದ ಲಾವಣಿ ಬರ್ಸಕ್ಕೆ ಹೆಚ್ಚು ಪ್ರಯಾರಿಟಿ ಕೊಡ್ತೀವಿ. ಯಾಕಂದ್ರೆ ಸಂಪೂರ್ಣ ಲಾವಣಿ ಬರ್ಸಿ ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ಕೊತಾನೆ. ಯಾಕಂದ್ರೆ ಇವತ್ತು ಕಬ್ಬು ಕಳ್ಸಂತ ನಂತಿ ಕೇಳಕ್ಕೆ ಬಂದಿರ್ತಾರ ಭಾಳ ಜನ, ಆದ್ರೆ ಲಾವಣಿನ ಬರ್ಸಿರಲಿಲ್ಲ ಅವರು. ಲಾವಣಿ ಬರ್ಸಿಲ್ಲ ಅಂದ್ರೆ ಅಕಸ್ಮಾತ್ ಅಂದ್ರೆ ಕಬ್ಬು ಕಡ್ಕೊಂಡು ಹೋಗಪ್ಪ ಅಂತಂದ್ರೆ ಇನ್ನೊಬ್ಬ ಏನಂತಾನ ನಂದು ಪಾಳೆ ಬಂದ್ರೆ ಸಾವುಗ್ರ ಮತ್ತು ಅವ್ನು ಏನಾರ ಕಬ್ಬು ಗಿಡಿಸಿರಿ ಅಂತ ಹೇಳಿ ನನಗಂತಾರ ಅವರು. ಅದಕ್ಕೆ ದಯವಿಟ್ಟು ಏನಂತಾರೆ ಎಲ್ಲರೂ ಲಾವಣಿ ಬರ್ಸಿ. ಇವಾಗ ನಾಳಿದ್ದ ಇವತ್ತೇನು ಸಿಬ್ಬಂದಿಗಳದಲ್ಲ ಆ ಸಿಬ್ಬಂದಿ ಸಮೇತ ಇವತ್ತೆಲ್ಲರೂ ಕೂಡ್ಕೊಂಡು ಕೇಸಿಂದ ಒಂದು ಅಡ್ಡಾಡೋಂಥ ಒಂದು ವ್ಯವಸ್ಥೆ ಮಾಡ್ತೀವಿ. ಅದಕ್ಕೆ ಬರ್ತಿರ್ತಕ್ಕಂಥ ದಿನಮಾನಗಳಲ್ಲಿ 265 ಇರ್ಬೋದು, 91010 ಇರ್ಬೋದು, 86032 ಇರ್ಬೋದು, ಇವತ್ತು ಪ್ಯಾರಿ ಕಬ್ಬು ಏನು ಹಚ್ಚಾರಲ್ಲ ಅಂದ್ರೆ ಇರ್ಬೋದು. ಆದ್ರೆ ಇನ್ನೊಂದು ಒಂದು ಸದಸ್ಯರು ಆಗಲಿ ಒಂದು ಮಾತು ಹೇಳಿದ್ರೆ ದಯವಿಟ್ಟು ಏನಂದ್ರೆ ನೀವೇನು ಸದಸ್ಯರಿದ್ದೀರಿಲ್ಲ ನಿಮ್ಮ ಕಬ್ಬು ಮೊದಲು ಹೋಗ್ತಾವ ಅಂತ ಹೇಳಿ ನನ್ನ ಕಳ್ಕಳಿ ನಾನು ಒಬ್ಬ ರೈತನ ಮಗ ಅದನ್ನು ಮತ್ತು ನಾನು ಕಬ್ಬು ಹೊಲ ಬೆಳೆದಿರ್ತೀನಿ ಮತ್ತು ನಮ್ಮ ಕಬ್ಬು ಕಳಿಸ್ಬೇಕು ಬೇಡ ನೀವೇ ಹೇಳ್ಬಿಡ್ರಿ ಹಂಗಾರೆ. ಯಾಕಂದ್ರೆ ದಯವಿಟ್ಟು ಇದನ್ನ ಪ್ರಶ್ನೆ ಯಾಕೆ ಕೇಳತ್ತಂತಂದ್ರೆ ನಾನು ಒಬ್ಬ ರೈತರ ಮಗ ಅದೀನಿ ಮತ್ತು ನನ್ನ ಕಬ್ಬನ್ನು ಅಕಸ್ಮಾತ್ ನಾನು ಕಬ್ಬು ಬೆಳೆದ ಬೇರೆ ಬೆಳೆಯೋಕ್ಕೂ ಸಾಧ್ಯತೆ ಅದ್ರ ನಿಮ್ಮ ಕೊತ್ತವ್ರು ಅಷ್ಟೇ ಕಬ್ಬು ಹೋಗಂತ. ಆದ್ರೆ ನಾ ಕಳ್ಕಳಿ ವಿನಂತಿ ಕೇಳ್ಕೊತೀನಿ. ನಾನು ಬಾಯಿಂದ ಏನು ಮಾತಾಡಿರ್ತೀನಲ್ಲ ಅದನ್ನು ನಾನು ನಿಮಗೆ ಹೇಳ್ತೀನಿ. ನಂದು ಕಬ್ಬು ಟೈಮ್ ಪ್ರಕಾರ ನಾವು ಒಯ್ಯಿರಿ. ದಯವಿಟ್ಟು ನಿಮ್ಮ ಪ್ಯಾರಿ ಕಂಪ್ನಿಯವ್ರಿಗೆ ಹೇಳ್ತಾನೆ ನಂದೇನು ಕಬ್ಬು ಜಲ್ದಿ ಒಯ್ಬೇಡ್ರಿ. ನಮ್ಮದು ಟೈಮ್ ಪ್ರಕಾರ ಒಯ್ಯಿರಿ, ನಮ್ಮದು ಲಾವಣಿ ಬರ್ಸೋರಿ. ದಯವಿಟ್ಟು ಕೇಳಿರಿ ಸರ್, ನಮ್ಮ ಉತ್ತರ ಕೊಡತ್ತಾನ ಈಗ. ಅದಕ್ಕೆ ದಯವಿಟ್ಟು ಏನಂದ್ರೆ ಈ ಮ್ಯಾಕ್ ಕುಂತವ್ರದ್ದು ಅಷ್ಟೇ ಕಬ್ಬು ಹೋಗ್ಬೇಕು, ಆ ರೈತರ ಕಬ್ಬು ಹೋಗಬಾರ್ದು ಅಂತೇನಿಲ್ಲ. ಎಲ್ಲರೂ ದಯವಿಟ್ಟು ಏನಂದ್ರೆ ವಿಭಾಗವಾರು ಲಾವಣಿ ಬರ್ಸೋಳಕ್ಕೆ ಒಂದು ಪ್ರಯತ್ನ ಮಾಡ್ತೀವಿ. ಅದಕ್ಕೆ ದಯವಿಟ್ಟು ಏನಂದ್ರೆ ಯಾರು ಲಾವಣಿ ಬರೆಸಿಲ್ಲ ನೀವು ಒಟ್ಟ ಅಲ್ಲ ಇಲ್ಲಿ ಇವತ್ತು ಬಂದಿರಲಿಲ್ಲ ಅವರು ಲಾವಣಿ ಬರ್ಸ್ಬೇಕಂತ ಅದಕ್ಕೆ ನಾವು ಬುಕ್ಲೇಟ್ ಮಾಡಿಸಿದ್ದೇವೆ. ಯಾರು ಬಂದು ಸಹಿ ಮಾಡಿದಾರೋ ಯಾರು ಹಿಂಗೆ ಮಾಡಿದ್ರು ಪ್ರಶ್ನೆ ಕೇಳಿದಕ್ಕೆ ಆಲ್ರೆಡಿ ಅವ್ರಿಗೆ ಯಾವ ನನ್ನ ಸಲಹೆ ಏನ್ರಿ, ಅವ್ರು ಹಾಜರಾದವರಿಗೆ ಪಾಸ್ಪೋರ್ಟ್ ಮಾಡಿ ಅವರು ಮೀಟಿಂಗ್ ಹಾಜರಾದ ಬಗ್ಗೆ
ಸರ್ಕಾರಕ್ಕೆ ಸಹಿ ಮಾಡ್ಕೊಟ್ಟು ಅವ್ರು ಹೇಳಕ್ಕೆ ಇದಾಗತ್ತೆ. ನೀವು ಏನೋ ಕೋಆಪರೇಟಿವ್ ಒಳಗೆ ಏನೋ ತಪ್ಪಾದ್ರೆ ಹೋಗ್ಬೇಕು ಹೈಕೋರ್ಟಿಗೆ. ನೀವು ಯಾವ ಕೋರ್ಟ್ ಹೇಳೋದೇ ಇಲ್ಲ. ಕೋಆಪರೇಟಿವ್ ಬೇಕಾದ್ರೆ ಇರ್ತೀವಿ. ಈಗ ನೀವು ಸಹಿ ಮಾಡಿಸಿದ್ರಿ, ಕೋರ್ಟ್ ಹೈಕೋರ್ಟ್ನವ್ರು ಮಾಡಲಿಲ್ಲ. ಸರ್ ನಾವು ಸಹಿ ಮಾಡಿಸಿದ್ರೆ ಅದು ಅವಧಿ ಕಮ್ಮಿ ಇರೋದ್ರಿಂದ ನಾವು ಹೈಕೋರ್ಟಿಗೆ ಸಬ್ಮಿಟ್ ನಾವು ಮಾಡಿಲ್ಲ. ಅವಧಿ ಕಮ್ಮಿ ಇರೋದ್ರಿಂದ ನೀವು ಸಹಿ ಮಾಡಿಸಿದ್ವಿ ಕರೆ, ಆದ್ರೆ ನಾವು ಸಬ್ಮಿಟ್ ಮಾಡಿಲ್ಲ. ಯಾಕಂತಂದ್ರೆ ಅಷ್ಟು ಎಷ್ಟು ಮೇಲೆ ಸದಸ್ಯರು ಬಂದು ಇದನ್ನ ನಾವು ತಿಳ್ಕೊಂಡು ಕೇಸಿಂದ ಸಬ್ಮಿಟ್ ಮಾಡೋದು ಮಾಡಿದ್ವಿ, ಅದನ್ನ ಅವಧಿ ಒಳಗೆ ನಾವು ಮಾಡಲಿಲ್ಲ. ಇವತ್ತು ಕೋವಿಡ್-19 ಇರೋದ್ರಿಂದ ಇದು ಮುಂದಿನ ಮಾರ್ಚಿಗೆ ನಾವು ಇದನ್ನ ಮಾಡಬೇಕಂತ ವಿಚಾರ ಇಟ್ಟಿದ್ದೀವಿ. ಆದ್ರೆ ಮುಂದಿನ ಮಾರ್ಚಿಗೆ ಅಂದ್ಕೊಂಡ ಅವ್ರ ಕೋಆಪರೇಟಿವ್ ಇದ್ರೊಳಗೆ ಏನಂತಂದ್ರೆ ಇದೇ ವರ್ಷ ಮಾಡಬೇಕು, ಪ್ರತಿ ವರ್ಷಕ್ಕೊಮ್ಮೆ GB ಮಾಡ್ಬೇಕಂತ ಒಂದು ಕೊಟ್ಟಿರೋದ್ರಿಂದ ಅದಕ್ಕೆ ನಾವು ಇದೇ ಸಲ ಇಟ್ಕೊಂಡಿದ್ವಿ. ಯಾಕಂದ್ರೆ ಮಾರ್ಚಿಗೆ ಮುಂದಿನ ವರ್ಷದ್ದು ಮತ್ತು ಇದೇ ವರ್ಷದ ಎರಡು ಕಡೆ ಮಾಡ್ಬೇಕಂತ ವಿಚಾರ ಇರುತ್ತೆ. ಆದ್ರೆ ಕೋವಿಡ್-19 ಮತ್ತೆ ಇನ್ನೊಂದು ಕಂಡೀಷನ್ಸ್ ಹಾಕಿ ಇಲ್ಲಿ ಪೊಲೀಸ್ ಅಧಿಕಾರಿಗಳು ಅದಾರ, ತಹಸೀಲ್ದಾರ್ ಸಾಹೇಬ್ರು ಏನ್ ಹೇಳಿದ್ರೆ 200 ಜನರಿಗಿಂತ ಜಾಸ್ತಿ ಸೇರಿಸುವಂಗಿಲ್ಲ. ಯಾಕಂದ್ರೆ ಮತ್ತೊಂದು ಇನ್ನೊಂದು ಟೈಪ್ ಕಾರಣ ಬಂದದ್ದು. ಅದಕ್ಕೆ ದಯವಿಟ್ಟು ಏನಪ್ಪಾ ಅಂದ್ರೆ ಸುತ್ತಮುತ್ತಲಿನ ಎಲ್ಲ ಸದಸ್ಯರಾದಂತ ಎಲ್ಲ ರೈತ ಬಂಧುಗಳೇ, ನನ್ನದ ಮೊದಲೇ ಪ್ರಶ್ನೆ ಏನಂತಂದ್ರ ರಾಮದುರ್ಗ ತಾಲೂಕ್ ಆಗಿರ್ಬೋದು, ಹೊರಗಡೆ ರೈತರಾಗಿರ್ಬೋದು, ನಾವು ಕಾರ್ಖಾನೆಗೆ ಕಬ್ಬನ್ನು ಕಳಿಸ್ಬೇಕಾದ್ರ ಅದ್ರ ಒಳಗ ಹಲವಾರು ವಿಧದ ವೆರೈಟಿಗಳದಾವ, ನಾನಾ ತರ. ಅದ್ರೊಳಗ ಕೆಲವೊಂದಿಷ್ಟು ಏರಿಯಾದಲ್ಲಿ ನಮ್ಮ ರೈತರು 91010 ಕಬ್ಬು, 256 ಕಬ್ಬು ಬೆಳೆದಿದ್ದೀವಿ. ಈಗ ಹಿಂದಿನ ವರ್ಷ 2 ವರ್ಷ ಸುಮಾರು 2-3 ವರ್ಷದಿಂದ ಕಾರ್ಖಾನೆ ಚಾಲು ಆದಾಗಿನಿಂದನೂ ಆ ಕಬ್ಬನ್ನು ನಾವು ಕಳಿಸಿದ್ದೀವಿ ಇಲ್ಲಿ ಫ್ಯಾಕ್ಟ್ರಿಗೆ. ಆದ್ರೆ ಬಂಧುಗಳೇ, ಇವತ್ತು ಹೊಳಿಸಾಲ ಭಾಗದೊಳಗ 2 ವರ್ಷದಿಂದ ಹೊಳಿ ಬಂದು ಹಾಳಾಗಿ ಹೋದೀವಿ. ಉಳಿದಂತ ಏನ 256 ಆಗಿರ್ಬೋದು, 91010 ಆಗಿರ್ಬೋದು, ಮತ್ತೆ ಈ ಕಡೆ ಏನ ಡ್ರೈಲ್ಯಾಂಡ್ ನಲ್ಲಿ ಬೆಳೆದಿರ್ತಕ್ಕಂತ ರೈತರು ಇವತ್ತು ನಾವು ಕಾರ್ಖಾನೆಗೆ 256 91010 ಕಬ್ಬನ್ನ ಕಳಿಸ್ಬೇಕಂತಂದ್ರೆ ಅದಕ್ಕೆ ಅನುಮತಿಯನ್ನು ಕೊಡ್ತಾ ಇಲ್ಲ. ದಯಮಾಡಿ ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ಅದಕ್ಕ ನೀವು ವೇದಿಕೆ ಮುಖಾಂತರ ನಮ್ಗ ಏನ ಅನುಕೂಲ ಮಾಡ್ಬೇಕಂತಂದ್ರ 91010 ಮತ್ತು 256 ಕಬ್ಬನ್ನ ಫ್ಯಾಕ್ಟರಿಗೆ ತಗೊಳ್ಳಿಕ್ಕೆ ಅವಕಾಶ ಮಾಡ್ಕೊಡ್ಬೇಕು. ಯಾಕಂತಂದ್ರ ಅದು ಗರಿ ಹಿರಿತು ಅಂತಂದ್ರ ತಮ್ಗೆಲ್ಲ ಗೊತ್ತಿದ್ದಂಗ ಬಾದಾಗ ಹೋಗ್ತದ. ಯಾಕಂದ್ರೆ ಯಾವ ತರ ನಿಮ್ ರಿಕವರಿ ಡೌನ್ ಆಗೋದು ಹೋಗ್ತದೆ, ರಿಕವರಿ ಬೇಸ್ ಇರೋದು ನಿಮ್ FRP. ಸರ್ಕಾರ FRPಗೆ ಮತ್ತೆ ನಿಮ್ ರಿಕವರಿ ಲಿಂಕ್ ಇರೋದ್ರಿಂದ ಇದು ಇವತ್ತಲ್ಲ ಮುಂದೆ ಹೆಂಗ್ ಹೆಚ್ಚಿಗೆ ಹೋಗ್ತದೆ, ಅವಾಗ ನಿಮ್ಗೆ ಹೆಚ್ಚಿಗೆ ಮುಂದಕ್ಕೆ ಇದ್ರೆ ಕಲ್ಪನಾ ಬರ್ಲಿಕ್ಕೆ ಹೋಗ್ತದೆ. ಅದಕ್ಕೆ ಏನ್ ನಾವು ಉದ್ದೇಶ ಮಾಡಿದ್ವಿ, ಯಾರು ಫ್ಯಾಕ್ಟರಿ ಪಕ್ಕದ ಕೂತಲ್ಲ, ಎಲ್ಲ ರೈತರಿಗೆ ಗೊತ್ತಿದೆ ವಿಷಯ. ಇಷ್ಟಿದ್ರು ಕೂಡ ಇದೊಂದು ನಾವು ಧನಲಕ್ಷ್ಮಿ ಸಹಕಾರಿ ಕಾರ್ಖಾನೆ ಇರೋದ್ರಿಂದ ಅವಾಗ ನಮ್ಮ ರೈತರ ಸದಸ್ಯ ಹಿತದೃಷ್ಟಿಯಿಂದ ನಾವು ಈ ತಳಿಯನ್ನ 100% ಬ್ಯಾನ್ ಮಾಡ್ಲಿಕ್ಕಾಗಿಲ್ಲ. ಈಗ ಒಬ್ರು ಅಂದ್ರು ನಾವು ಇನ್ ಮುಂದಿನ ದಿನದಾಗ ಇದು ಪೂರ್ಣ ಬ್ಯಾನ್ ಆಗಾಕಲೇಬೇಕು, ಅಂದ್ರೆ ಮಾತ್ರ ಇದು ಫ್ಯಾಕ್ಟ್ರಿಗೆ ನಿಮಗೆ ಒಳ್ಳೇದು. ಅದಕ್ಕೆ ನಾವು ಈಗೇನ್ ಮಾಡಿದೀವಿ ಅಂದ್ರೆ 9101 ಏನ್ ತಳಿದೆ, ಯಾರ್ಯಾರ್ದು ಸೆಪ್ಟೆಂಬರ್ ಅಕ್ಟೋಬರ್ ಪ್ರಯಾರಿಟಿ ವೈಸ್ ಅಪ್ ಟು ನವೆಂಬರ್ ಕಬ್ಬನ್ನ ನಾವು ಪ್ರಯಾರಿಟಿ ವೈಸ್ ತೂತೀವಿ. ಅಂದ್ರೆ ಯಾರು ಸೆಪ್ಟೆಂಬರ್ ಉಳಿದಿದ್ರೆ ಸೆಪ್ಟೆಂಬರ್ ತೂತೀವಿ, ದೆನ್ ಅಕ್ಟೋಬರ್ ಬರ್ತೀವಿ, ನವೆಂಬರ್. ಇದೇನಾಗುತ್ತಲ್ಲ, ಯಾಕೆ 265 ಏನಿದೆ ದಯಮಾಡಿ ಯಾರು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಈ ನಮ್ಮ ಭಾಗದಲ್ಲಿ ಈ ಕಬ್ಬಿಗೆ ಸೂಕ್ತ ಅಲ್ಲ. ಯಾಕೆಂದ್ರೆ ಇದು 14 ತಿಂಗಳಿಂದ ಮುಂದೆ ಸ್ಟಾರ್ಟ್ ಆಗುತ್ತದೆ. ರಿಕವರಿ ಬರೋದು ನಿಮ್ದ 16 ತಿಂಗಳಿಗೆ. ನಾವು ರೈತರು ಇಲ್ಲಿ ಈ ನಮ್ಮ ರಾಮದುರ್ಗ ತಾಲೂಕು ಅಥವಾ ಅಕ್ಕಪಕ್ಕ ತಾಲೂಕದಲ್ಲಿ ಈ ಕಬ್ಬು ಏನಾಗುತ್ತೆ ಅಂದ್ರೆ 16 ತಿಂಗಳವರೆಗೆ ನಾವು ವೇಟ್ ಮಾಡ್ಲಿಕ್ಕೆ ಯಾರು ಸಾಧ್ಯ ಇಲ್ಲ. ಅದು ದಯಮಾಡಿ, ಯಾಕೆ ಈಗ ನಾವು ಯಾವಾಗ ತಂತ ನಾವು ಟೆಸ್ಟ್ ಮಾಡೋದೇವಿ SMT ನೋಡೋಣ ಅಂತ ಏನ್ ಬರೋದಂದ್ರೆ ಆ ರಿಕವರಿ ಇವತ್ತೇನು ಡೇ ರಿಕವರಿ ಇದೆಲ್ಲ ಅದಕ್ಕೆ 1.5% ಕಮ್ಮಿ ಇದೆ. ನೀವೆಲ್ಲ ನಾಳೆ ಏನಾಗ್ತದೆ, ಈ ಪರ್ಸೆಂಟೇಜ್ ಹೆಚ್ಚಾಗೋದು ಹೋಗ್ತದೆ ನಿಮ್ಗೆ. ನಾಳೆ ನಿಮ್ ಬರ್ತಕ್ಕಂಥ ರಿಕವರಿ ಕಮ್ಮಿ ಆಗ್ತದೆ, ಅದ್ರ ಬರ್ತಕ್ಕಂಥ ಮುಂದಿನ ವರ್ಷ FRP ಮೇಲೆ ಇದು ಎಫೆಕ್ಟ್ ಆಗ್ತದೆ. ಆ ಒಂದೇ ದೃಷ್ಟಿಯಿಂದ ನಾವು ಇದನ್ನ ರಿಸ್ಟ್ರಿಕ್ಟ್ ಮಾಡ್ತೀವಿ, ಮತ್ತೆ ಯಾವ ಉದ್ದೇಶ ಇಲ್ಲ. ಇದೆಲ್ಲರಿಗೂ ಗೊತ್ತದೆ, ಯಾವ ಫ್ಯಾಕ್ಟ್ರಿಗಳು ಇದನ್ನ ತಗೊಳ್ತಾ ಇಲ್ಲ. ಆದ್ರೂ ಕೂಡ ನಾವು ಪ್ರಯಾರಿಟಿ ತೊಳಿತಾ ಇದೀವಿ. ರೈತ ಬಂದ್ರೆ ಒಂದೇ ರಿಕ್ವೆಸ್ಟ್ ಅಂದ್ರೆ ನಾವು ಇವನ್ ರಿಜಿಸ್ಟ್ರೇಷನ್ ಕೂಡ ಮಾಡ್ಕೊಂಡಿಲ್ಲ. ನಾವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ, ಅವಾಗ ಕೂಡ ರೈತರಿಗೆ ಹೇಳಿದ್ವಿ ದಯಮಾಡಿ ಇದು ಮಾಡಬೇಡಿ, ಇದು ಕಳ್ಕಳಿ ವಿನಂತಿ. ಸ್ಲೋಲಿ ಆಗಿದೆ, ನಾವೆಲ್ಲರೂ ಕೂಡ ಇದನ್ನ 2 ತಳಿನ ತೆಗೆದ್ರೆ ಮಾತ್ರ ಈ ಫ್ಯಾಕ್ಟ್ರಿ ಒಳ್ಳೇದಾಗತ್ತೆ, ರೈತರು ಹೋಗ್ತದೆ ಅಂತ ಹೇಳ್ತಿದ್ದಾರೆ.